ಜ್ಞಾನಾನಂದದೇವಿಯೇ ಆ ಇಷ್ಟೇ ಗಾನ. ಲಾಲಿಸಿ ಕತೆ ರಸಿಕರೆಲ್ಲ, ಲಾಲಿಸಿ ಕತೆ ರಸಿಕರೆಲ್ಲರೂ ಗೆಳೆಯ ಜಾಣರು ಮೆಚ್ಚುವಂದ, ಗೆಳೆಯ ಜಾಣರು ಮೆಚ್ಚುವಂದದಿ ನಿಂದ ಕರತೆಯ ಹಸ್ತಿನಾವತಿ ಪೂರದರಸೋ, ಹಸ್ತಿನಾವತಿ ಪೂರದ, ಹಸ್ತಿನಾವತಿ ಪೂರದರಸೋ ಮುಂದರೊಡನೆ ಸಭೆಯ ನಡೆಸಿ ಕಥೆಯನ್ನು ಬಣ್ಣಿಸುವೆ. ಮಾರ್ಗದರ್ಶಕರು ಮತ್ತೆ ಚುಂಚಗಿರಿ ಕಾಲೇಜಲ್ಲಿ ಹಲವಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದಂಥವರು ನಮ್ಮ ತಾಲೂಕಿನ ಸಾಹಿತ್ಯದ ಗಂಧಗಳು. ಇವರ ಒಂದು ಪ್ರಸಂಗಿಗೆ ಸಾಹಿತ್ಯ ಪರಿಷತ್ತು ಅವರಿಗೆ ಅಭಿನಂದನೆ ಸಲ್ಲಿಸುತ್ತದೆ. ಮತ್ತೆ ಅಭಿನಂದಿಸುತ್ತದೆ ಅವರ ಪರಿಚಯ ತಿಳಿಸುತ್ತದೆ. ಇವರ ಜೊತೆಗೆ ಹಂಪನಹಳ್ಳಿ ತಿಮ್ಮೇಗೌಡ ಅಂತ ಹಾಸನ, ಅವರು ಕೂಡ ಒಂದು ದಾಸ್ಯ ಮಕ್ಕಳಿಗೆ ಒಂದು ಕಾದಂಬರಿಗೆ ಸಂಶೋಧನೆ ಬಂದಿದ್ದು. ರೂಪಾ ಹಾಸನ್ ಅಂತ ಹೇಳಿ ಅವರು ಕೂಡ ಗೌರವ ಪ್ರಶಸ್ತಿಯನ್ನ ಮಾಡಿದ್ದಾರೆ. ತಾಲೂಕು ಸಾಹಿತ್ಯ ಪರಿಷತ್ತು ಈ ಮೂರಿಗೂ ಕೂಡ ಶುಭವನ್ನು ಹಾರೈಸಿ ಚಂದ್ರು ಕಾಲೇಜ್ ಸರ್ ಅವರ ಅನಿಸಿಕೆ. ವಿಚಾರವಾಗಿ ಅವನನ್ನ ಸಮಾಧಾನ ಪಡೋ ಪ್ರಯತ್ನ ಮಾಡ್ತಾನೆ ಸಂಧಿಗೋಸ್ಕರ. ಅದನ್ನೆಲ್ಲ ನಿರಾಕರಿಸಿದಂತ ಸಂದರ್ಭದಲ್ಲಿ ಹೇಳುವಂತಹ ಗೀತೆ. ಆ ಸಂದರ್ಭದಲ್ಲಿ ಇರುವಂತಹ ಒಂದೇ ಒಂದು ಸಂಭಾಷಣೆಯನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯುದ್ಧವಾದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದಿದೆ, ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಗುರುಕುಲ ಕಾರಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ಏನೆಂದು ಹೇಳಿದೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುವ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತಕ್ಕೆಳೆದುದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧಗಳು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ವಾರಣಾವತದಾರಿಗೆ ವಿದ್ಯಾರ್ಥಿಗಳೇ, ಇವತ್ತು ರಂಗಭೂಮಿ ಇಡೀ ನಾಡಿನಾದ್ಯಂತ ಕನ್ನಡ ನಾಡಿನ ಒಂದು ಕಲೆ, ಸಾಹಿತ್ಯ, ಸಂಸ್ಕೃತಿ ಉಳಿಲಿಕ್ಕೆ ರಂಗಭೂಮಿಯ ಪಾತ್ರ ಈ ಹಿಂದಿನಿಂದಲೂ ಕೂಡ ಜನಪದ ಕ್ಷೇತ್ರದಲ್ಲಿ ನಮ್ಮ ಹಳ್ಳಿಗಾಡಿನ ಸೊಗಡಿನಲ್ಲಿ ಬೆಳೆದು ಬಂದಂತ ರೀತಿ ನಿಮ್ಗೆಲ್ಲ ಗೊತ್ತಿದೆ. ಇವತ್ತಿನ ಸಿನಿಮಾ ಅವತ್ತಿನ ರಂಗಭೂಮಿಯ ಒಂದು ಕಲಾವಿದರನ್ನ, ಆ ಕಥೆಯನ್ನು ಆಧರಿಸಿ ನಡೆದಂತ ಸಂದರ್ಭಗಳನ್ನ ತಾವೆಲ್ಲ ನೋಡಿದ್ದೀರಿ. ಆಧುನಿಕ ಜಗತ್ತಿನಲ್ಲಿ ನೀವೆಲ್ಲ ಕೂಡ ಸಿನಿಮಾ ನೋಡ್ತಾ ಇದ್ದೀರಿ.
ಇವೆಲ್ಲವೂ ಕೂಡ ಇಂದಿನ ಪುರಾಣ ಪುಣ್ಯಕಥೆಗಳನ್ನು ಆಧರಿಸಿ ಕೆಲವು ಸಿನಿಮಾಗಳು ಬಂದ್ರೆ, ಕೆಲವು ರಂಗಭೂಮಿಯ ಇತಿಹಾಸ ಇಟ್ಕೊಂಡು ಸಿನಿಮಾಗಳು ಬಂದ್ರೆ, ಇತ್ತೀಚಿನ ದಿನಮಾನಗಳಲ್ಲಿ ಯಾವುದೇ ಸತ್ವ ಇರತಕ್ಕಂತ ಕೇವಲ ಜನರನ್ನ ತಾತ್ಕಾಲಿಕ ಮೆಚ್ಚಿಸುವಂತ ಸಿನಿಮಾಗಳನ್ನ ತೆಗೆತಕ್ಕಂತ ರೀತಿಯಲ್ಲಿ ಇದೆ. ಅದು ನೋವಿನ ಸಂಗತಿ. ಇವತ್ತು ಬಹುಶಃ ರಂಗಭೂಮಿಯ ಕಲಾವಿದರು ನಾಡಿನಾದ್ಯಂತ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರನ್ನ, ಕಗ್ಗಲ್ ಪುಟ್ಟಣ್ಣ ಅವರನ್ನ, ಹಲವಾರು ಗುಬ್ಬೀರಣ್ಣನಂತರನ್ನ ಕಲಾವಿದರು ಕೇಳಿದ್ರಿ. ಇವರೆಲ್ಲ ಸಿನಿಮಾ ರಂಗಕ್ಕೆ ಬಂದಂತವ್ರು. ಅಂದಿನ ಕಾಲ ಬಹಳ ಇತಿಹಾಸವನ್ನ, ನೈತಿಕತೆಯನ್ನ ಇಟ್ಕೊಂಡು ಸಿನಿಮಾ ರಂಗಕ್ಕೆ ಬಂದಂತ ಒಂದು ಕಾಲ. ಇವತ್ತು ನಮ್ಮ ತಾಲೂಕಿನಲ್ಲಿ ರಂಗಸ್ವಾಮಿ ಸರ್ ಅವರು ದಾನಂಜಲಿಯೇ ಇಷ್ಟೇ ಗಾನ. ಲಾಲಿಸಿ ಕತೆ ರಸಿಕರೆಲ್ಲ, ಲಾಲಿಸಿ ಕತೆ ರಸಿಕರೆಲ್ಲರೂ ಗಿಳಿಯ ಜಾಣರು ಮೆಚ್ಚುವಂದ, ಗಿಳಿಯ ಜಾಣರು ಮೆಚ್ಚುವಂದದಿ ನಿತ್ಯ ಕಥೆಯ ಹಸ್ತಿನಾವತಿ ಪೂರದರಸೋ, ಹಸ್ತಿನಾವತಿ ಪೂರದ, ಹಸ್ತಿನಾವತಿ ಪೂರದರಸೋ ಅಂಜರೊಡನೆ ಸಭೆಯ ನಡೆಸಿ ಕಥೆಯನ್ನು ಬಣ್ಣಿಸುವೆ. ಮಾರ್ಗದರ್ಶಕರು ಮತ್ತೆ ಚುಂಚಗಿರಿ ಕಾಲೇಜಿನ ಹಲವಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದಂಥವರು ನಮ್ಮ ತಾಲೂಕಿನ ಸಾಹಿತ್ಯದ ಗಂಧಗಳು. ಇವರ ಒಂದು ಪ್ರಸದ್ಧಿಗೆ ಸಾಹಿತ್ಯ ಪರಿಷತ್ತು ಅವರಿಗೆ ಅಭಿನಂದನೆ ಸಲ್ಲಿಸುತ್ತದೆ. ಮತ್ತೆ ಅಭಿನಂದಿಸಲಿಕ್ಕೆ ಅವರ ಪರಿಚಯ ತಿಳಿಸುತ್ತದೆ. ಇವರ ಜೊತೆಗೆ ಹಂಪನಹಳ್ಳಿ ತಿಮ್ಮೇಗೌಡ ಅಂತ ಹಾಸನ, ಅವರು ಕೂಡ ಒಂದು ದಾಸ್ಯ ವಕೀಲಿಗೆ ಒಂದು ಕಾದಂಬರಿಗೆ ಸಂಶೋಧನೆ ಬಂದಿದ್ದರು. ರೂಪಾ ಹಾಸನ್ ಅಂತ ಹೇಳಿ ಅವರು ಕೂಡ ಗೌರವ ಪ್ರಶಸ್ತಿಯನ್ನ ಮಾಡಿದ್ದಾರೆ. ತಾಲೂಕು ಸಾಹಿತ್ಯ ಪರಿಷತ್ತು ಈ ಮೂವರಿಗೂ ಕೂಡ ಶುಭವನ್ನು ಹಾರೈಸಿ ಚಂದ್ರು ಕಲ್ಯಾಣ್ ಸರ್ ಅವರ ಅನಿಸಿಕೆ. ವಿಚಾರವಾಗಿ ಅವನನ್ನ ಸಮಾಧಾನ ಪಡೋ ಪ್ರಯತ್ನ ಮಾಡ್ತಾನೆ ಸಂಧಿಗೋಸ್ಕರ. ಅದನ್ನೆಲ್ಲ ನಿರಾಕರಿಸಿದಂತ ಸಂದರ್ಭದಲ್ಲಿ ಹೇಳುವಂತಹ ಗೀತೆ. ಆ ಸಂದರ್ಭದಲ್ಲಿ ಇರುವಂತಹ ಒಂದೇ ಒಂದು ಸಂಭಾಷಣೆಯನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯುದ್ಧವಾದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದಿದೆ, ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶ್ರಯ. ಕುರುಕುಲ ಕಾರ್ಮಿಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುವ ಜಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತಕ್ಕೆಳೆದುದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧಗಳು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ವಾರಣಾವತದಾರಿಗೆ